ಹಲೋ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHG ಕಾಲೋನಿ, ರೋಡ್ ನಂಬರ್ 4, ಕೂಕಟ್ಪಲ್ಲಿ, ಹೈದರಾಬಾದ್. ಇವತ್ತಿನ ದಿನದಲ್ಲಿ ಗಂಡಸರು ತುಂಬ ಮಂದಿ ಬಂದು ನನ್ನ ಹತ್ರ ಕೇಳ್ತಿರ್ತಾರೆ, ನನ್ನ ಸ್ಕಿನ್ ಚೆನ್ನಾಗಿದೆ, ಆದರೆ ಕೆಳಗೆ ಅಟ್ಯಾಚ್ಮೆಂಟ್ ಒಂದೇ ಪ್ರಾಬ್ಲಮ್. ಸ್ಕಿನ್ ಎತ್ತ ಪ್ರಕಾರ ಅಂಗ ಚಿಕ್ಕದಾಗಿದ್ರು ದೊಡ್ಡದಿದ್ರು ಈಸಿಯಾಗಿ ಮೂವ್ ಆಗುತ್ತೆ, ಆದರೆ ಕೆಳಗೆ ಅಟ್ಯಾಚ್ಮೆಂಟ್ ಮಾತ್ರ ಹಿಡಿದುಕೊಳ್ಳೋದ್ರಿಂದ ಇಂಟರ್ಕೋರ್ಸ್ ಮಾಡಿದಾಗ ಸೇರಿದಾಗೆಲ್ಲ ಆ ಅಟ್ಯಾಚ್ಮೆಂಟ್ನಿಂದ ವಿಪರೀತ ಪೇಯ್ನ್ ಬರೋದು, ಅವಾಗವಾಗ ಕಟ್ ಆಗೋದು, ಬ್ಲೀಡ್ ಆಗೋದು ಇವೆಲ್ಲ ಆಗ್ತಿರುತ್ತೆ. ನಮಗೆ ಸ್ಕಿನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಸೊ ತುಂಬ ಮಂದಿಗೆ ಏನಂದರೆ ಈ ಅಟ್ಯಾಚ್ಮೆಂಟ್ ಏನಿದೆಯೋ ಇದನ್ನೇ ನಾವು ಫ್ರೆನುಲಮ್ ಅಂತಿರ್ತೀವಿ. ಈ ಅಟ್ಯಾಚ್ಮೆಂಟ್ ಮೇಲೆ ಚರ್ಮ ಏನಿದೆಯೋ ಮೇಲಿರುವ ಚರ್ಮ ಫ್ರೀ ಆಗಿರುತ್ತೆ, ಆದರೆ ಕೆಳಗಿರೋ ಚರ್ಮ ಮಾತ್ರ ಕೆಳಗೆ ಅಟ್ಯಾಚ್ ಆಗಿರುತ್ತೆ. ಸೊ ನಾವು ಹಿಂದೆ ಕೇಳಿದಾಗ ಮೇಲೆ ಇರುವ ಚರ್ಮ ಎಷ್ಟು ಬೇಕಾದರೂ ಹಿಂದೆ ಬರುತ್ತೆ, ಆದರೆ ಕೆಳಗಿರೋ ಚರ್ಮ ಇಲ್ಲಿ ಅಟ್ಯಾಚ್ ಆಗಿರೋದ್ರಿಂದ ಹಿಂದೆ ಬರಲ್ಲ, ಕೆಳಗೆ ಸ್ಟಕ್ ಆಗಿರುತ್ತೆ. ಇದನ್ನೇ ನಾವು ಫ್ರೆನುಲಮ್ ಅಂತೀವಿ. ಯೂಶುವಲ್ ಆಗಿ ನೋಡಿಕೊಂಡ್ರೆ, ನಾರ್ಮಲ್ ಆಗಿ ನೋಡಿಕೊಂಡ್ರೆ ಗ್ಲ್ಯಾನ್ಸ್ ಅಂತೀವಿ, ಒಂದು ಗ್ಲ್ಯಾನ್ಸ್ನ ಕೆಳಗಿನ ಭಾಗ ಫ್ರೆನುಲಮ್ ಅಟ್ಯಾಚ್ ಆಗಿರುತ್ತೆ. ಆದರೆ ಹೀಗಲ್ಲದೆ ತುಂಬ ಮಂದಿಗೆ ಏನಾಗುತ್ತಂದರೆ ಕೆಳಗೆ ರೆಗ್ಯುಲರ್ ಅಟ್ಯಾಚ್ಮೆಂಟ್ ಆಗದೆ ಮೇಲೆ ಅಟ್ಯಾಚ್ ಆಗೋದು, ಕೊನೆಗೆ ಕೆಲವರಿಗೆ ಮೂತ್ರ ಮಾಡುವ ಹೋಲ್ ಹತ್ರ ಅಟ್ಯಾಚ್ ಆಗಿರೋದು, ಇದನ್ನೇ ನಾವು ಹೈ ಅಟ್ಯಾಚ್ ಫ್ರೆನುಲಮ್ ಅಂತೀವಿ. ಕೆಲವರಿಗೆ ಶಾರ್ಟ್ ಫ್ರೆನುಲಮ್ ಅಂತೀವಿ, ಯಾಕಂದರೆ ಚಿಕ್ಕ ಫ್ರೆನುಲಮ್ ಇರುತ್ತೆ. ಜಸ್ಟ್ ಕೆಳಗಂದರೆ ಅಲ್ಲಿ ಸ್ಟಕ್ಕಾಗಿ ಚರ್ಮನ ಹಿಂದಕ್ಕೆ ಹೋಗ್ದಂತೆ ಮಾಡ್ತಿರುತ್ತೆ. ಸೊ ಇವನ್ನೆಲ್ಲ ನಾವು ಹೈ ಅಟ್ಯಾಚ್ಡ್ ಫ್ರೆನುಲಮ್ ಅಂತ ಕರಿತೀವಿ, ಶಾರ್ಟ್ ಫ್ರೆನುಲಮ್ ಅಂತೀವಿ. ಸೊ ಈ ಫ್ರೆನುಲಮ್ ಇರೋರು ಏನು ಮಾಡಬೇಕು? ಇದನ್ನೇ ನಾವು ಸರ್ಜರಿಯಲ್ಲಿ ಫ್ರೆನುಲೋಪ್ಲಾಸ್ಟಿ ಅಂತೀವಿ. ಇದನ್ನು ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಲೇಟೆಸ್ಟಾಗಿ ಯಾವುದೇ ರೀತಿ ಕುಯ್ಯೋದು ಹೊಲಿಗೆ ಇಲ್ಲದೆ ಲೇಸರ್ನಿಂದ ಮಾಡೋದಾಗಿರುತ್ತೆ. ಇದನ್ನೇ ನಾವು ಲೇಸರ್ ಫ್ರೆನುಲೋಪ್ಲಾಸ್ಟಿ ಅಂತೀವಿ. ಹಾಗಾದರೆ ಈ ಫ್ರೆನುಲಮ್ ಅನ್ನೋ ಚಿಕ್ಕ ಅಟ್ಯಾಚ್ಮೆಂಟ್ ಏನಿದೆಯೋ ನೋಡೋದಕ್ಕೆ ಚಿಕ್ಕ ಅಟ್ಯಾಚ್ಮೆಂಟೇ, ಆದರೆ ವೆರಿ ಡೇಂಜರಸ್ ಅಟ್ಯಾಚ್ಮೆಂಟ್. ಯಾಕಂದರೆ ಈ ಅಟ್ಯಾಚ್ಮೆಂಟ್ ಒಳಗೆ ಚಿಕ್ಕ ಆರ್ಟರಿ ವೆಸಲ್ ಅಂತೀವಲ್ಲ, ರಕ್ತನಾಳ ಅನ್ನೋದು ಅಡಗಿರುತ್ತೆ. ಇದನ್ನೇ ಫ್ರೆನುಲಾರ್ ಆರ್ಟರಿ ಅಂತೀವಿ. ಇದು ಎಷ್ಟು ಡೇಂಜರಸ್ ಅಂದರೆ, ಒಂದು ಸಾರಿ ಇದು ಕಟ್ಟಾಗಿ ಹೋಗೋದ್ರಿಂದ ಸೇರಿದಾಗಲಿ ಇಲ್ಲಾಂದ್ರೆ ಮಾಸ್ಟರ್ಬೇಷನ್ ಮಾಡ್ಕೊಂಡಾಗಲಿ ತುಂಬ ಮಂದಿಗೆ ಇದು ಕಟ್ಟಾಗಿ ಹೋಗಿ ವಿಪರೀತವಾದ ಬ್ಲೀಡಿಂಗ್ ಆಗುತ್ತೆ. ಎಷ್ಟು ಬ್ಲೀಡಿಂಗ್ ಅಂದರೆ ಕೆಲವು ಸಾರಿ ಬ್ಲೀಡಿಂಗ್ ಕೂಡ ನಿಲ್ಲೋದಿಲ್ಲ. ಹಾಗಾಗಿ ನಾವು ಅಲ್ಲಿ ಎಮರ್ಜೆನ್ಸಿಯಿಂದ ಹಾಸ್ಪಿಟಲ್ಗೆ ಓಡಬೇಕಾಗುತ್ತೆ. ಆ್ಯಂಡ್ ಖಚಿತವಾಗಿ ಕೆಲವರಿಗೆ ಹೊಲಿಗೆ ಕೂಡ ಹಾಕೋ ಸಿಚುಯೇಷನ್ ಇದ್ದೇ ಇರುತ್ತೆ ಎಮರ್ಜೆನ್ಸಿಯಾಗಿ. ಸೊ ಈ ಥರದಕ್ಕೆಲ್ಲ ಫ್ರೆನುಲಮ್ ಅನ್ನೋದು ನೋಡೋದಕ್ಕೆ ಚಿಕ್ಕ ಅಟ್ಯಾಚ್ಮೆಂಟ್, ಆದರೆ ವೆರಿ ಡೇಂಜರಸ್ ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ಇರೋರು ಯಾವಾಗ ನಮಗೆ ಹಿಂಸೆ ಆಗುತ್ತೋ, ರೊಟೀನ್ ಇಂಟರ್ಕೋರ್ಸಲ್ಲಿ ಆಗ್ಬೋದು, ಇಲ್ಲ ಮಾಸ್ಟರ್ಬೇಷನ್ ಮಾಡಿದಾಗ ಆಗ್ಬೋದು, ಇಲ್ಲಾಂದರೆ ವಾಶ್ ಮಾಡಿದಾಗ ಆಗ್ಬೋದು, ಯಾವಾಗ ಈ ರೀತಿಯ ಪೇಯ್ನ್ಸ್ ಬರ್ತಿದೆ ಅಂದರೆ ಅದಕ್ಕೆ ಖಚಿತವಾಗಿ ರೆಮಿಡಿಯಾಗಿ ನೋಡಿಕೊಂಡ್ರೆ ಲೇಸರ್ ಫ್ರೆನುಲೋಪ್ಲಾಸ್ಟಿ ಅನ್ನೋ ಆಪ್ಷನ್ ಇದ್ದೇ ಇರುತ್ತೆ. ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಈ ಅಟ್ಯಾಚ್ಮೆಂಟ್ ಏನಿದೆಯೋ ಎಲ್ಲಿ ಅಟ್ಯಾಚ್ ಆಗಿದೆಯೋ ಅಲ್ಲಿಂದ ತೆಗೆದು ಹಾಕಿ ಕೆಳಗೆ ರೆಗ್ಯುಲರ್ ಪ್ಲೇಸ್ ಎಲ್ಲಿದೆಯೋ ಅಲ್ಲಿವರೆಗೂ ತೆಗೆದುಕೊಂಡು ಬರೋದಾಗಿರುತ್ತೆ. ಸೊ ಜಸ್ಟ್ ಇದು ಒಂದು 2 minutes ಪ್ರೊಸೀಜರ್ ಆ್ಯಂಡ್ ವಿತಿನ್ 10 minutesಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಔಷಧಿ ಕೂಡ ಲೋಕಲ್ ಮತ್ತು ಅಂತೀವಲ್ಲ ಏನಿದೆಯೋ ಅದು ಫ್ರೆನುಲಮ್ ಹತ್ತಿರವೇ ಈ ಮತ್ತನ್ನು ಕೊಡೋದಾಗಿರುತ್ತೆ. ಯಾವುದೇ ರೀತಿ ಪೇಯ್ನ್ ಅನ್ನೋದಿರಲ್ಲ. ಪೋಸ್ಟ್ ಸರ್ಜರಿ ನಂತರ, ಪೋಸ್ಟ್ ಆಪ್ರೇಷನ್ ನಂತರ ಕೂಡ, ಪೋಸ್ಟ್ ಸರ್ಜರಿ ನಂತರ ಕೂಡ ಯಾವುದೇ ರೀತಿ ಪೇಯ್ನ್ ಅನ್ನೋದಿರಲ್ಲ. 1 ವೀಕ್ವರೆಗೂ ಎರೆಕ್ಷನ್ಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತಿರ್ತೀವಿ. ಆ್ಯಂಡ್ ಇಂಟರ್ಕೋರ್ಸ್ ಕೂಡ ಅವಾಯ್ಡ್ ಮಾಡಿ ಅಂತೀವಿ. ಒಂದು ವೇಳೆ ಅದರಲ್ಲಿ ಫ್ರೆನುಲೋ ಆರ್ಟರಿ ಇದೆ, ರಕ್ತನಾಳ ಇದೆ ಅಂದರೆ ಸೇಫ್ ಸೈಡ್ಗೆ ಒಂದು ಸೂಚರ್ ಹಾಕೋದಾಗಿರುತ್ತೆ. ಆ ಸೂಚರ್ ಕೂಡ 1 ವೀಕಲ್ಲಿ ಅದು ಆಟೋಮೆಟಿಕ್ ಆಗಿ ಅಬ್ಸರ್ವಬಲ್ ಸೂಚರ್ ಆಗಿರೋದ್ರಿಂದ ಅದೇ ಬಿದ್ದು ಹೋಗುತ್ತೆ. ಸೊ ಇವರಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಫ್ರೆನುಲೋಪ್ಲಾಸ್ಟಿ ಜೊತೆ ಯಾರಿಗಾದರೂ ಸರ್ಕಮ್ಸೇಷನ್ ಮಾಡಿಸ್ಕೊಂಡ್ರೇ 100% ರಿಸಲ್ಟ್ ಅನ್ನೋದಿರುತ್ತೆ. ಯಾಕಂದರೆ ಎಷ್ಟು ಫ್ರೆನುಲಮ್ ಅಟ್ಯಾಚ್ಮೆಂಟ್ ತೆಗೆದು ಕೆಳಗೆ ಅಟ್ಯಾಚ್ಮೆಂಟ್ ಮಾಡಿದರೂ ಕೂಡ ಮೇಲಿರೋ ಸ್ಕಿನ್ನು ಫ್ರೀ ಮೂಮೆಂಟ್ ಕೆಳಗಿರೋದಿಲ್ಲ. ಯಾಕಂದರೆ ಎಷ್ಟು ತೆಗೆದ್ರೂ ಫ್ರೆನುಲಮ್ ಹತ್ರ ಎಷ್ಟೋ ಅಷ್ಟು ನಿಂತು ಹೋಗುತ್ತೆ. ಸೊ ಫ್ರೆನುಲೋಪ್ಲಾಸ್ಟಿ ಅನ್ನೋದು ಇನ್ಕ್ಲೂಡಿಂಗ್ ಸರ್ಕಮ್ಸಿಷನ್, ಅಂದರೆ ಮುಂದೆ ಇರುವ ಚರ್ಮದ ಜೊತೆ ಫ್ರೆನುಲಮ್ ತೆಗೆದು ಹಾಕಿದ್ರೆ 100% ರಿಸಲ್ಟ್ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಹೀಗೆ ಫ್ರೆನುಲಮ್ ಮಾಡಿಸ್ಕೊಂಡವರು ಮತ್ತೆ 1 month 2 months ನಂತರ ನೀವು ಹೇಳಿದೆ ಕರೆಕ್ಟ್ ಸರ್, ಹಿಂದೆ ಇರುವ ಚರ್ಮ ನಿಂತು ಹೋಗುತ್ತೆ ಅಂತ ಮತ್ತೆ ಸರ್ಕಮ್ಸಿಷನ್ ಮಾಡಿಸ್ಕೊಂಡವರು ಇದ್ದಾರೆ. ಬಟ್ ತುಂಬ ಮಂದಿಗೆ ಓನ್ಲಿ ಫ್ರೆನುಲಮ್ಮೇ ತೊಂದರೆ ಇರೋರು ಬರೀ ಫ್ರೆನುಲೋಪ್ಲಾಸ್ಟಿ ಮಾಡಿಸ್ಕೊಂಡು ಸಾಲ್ವ್ ಆಗುವ ಅವಕಾಶ ಇರುತ್ತೆ. ಸೊ ಈ ರೀತಿಯಾದ ಫ್ರೆನುಲಮ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇದ್ದರೆ ಖಚಿತವಾಗಿ ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಆಗಿರ್ತೀನಿ. ನೀವು ಎನಿ ಟೈಮ್ ನನ್ನ ಕನ್ಸಲ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.